ಆತ್ಮೀಯ ವಿದ್ಯಾರ್ಥಿಗಳೇ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಚಾಪ್ಟರಲ್ಲಿ ಮಲ್ಟಿಪಲ್ ಚಾಯ್ಸನ್ನು ಇವತ್ತು ಡಿಸ್ಕಸ್ ಮಾಡ್ತಾರೆ. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಚಾರ್ಜಸ್ ಒಂದೊಂದು ಕ್ವಶನ್ಸ್ಗಳು ನ್ಯೂಮರಿಕಲ್ ಬರದೇ ಇರಬೇಕು, ನಮ್ಗೆ ಈಸಿ ಆಗಿರಬೇಕು. ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಫೋರ್ಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಚಾರ್ಜ್ ಅಂದಾಗ ಏನಾಗುತ್ತೆ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಗೊತ್ತಿದೆ ನಮ್ಗೆ ಡೆಫಿನೇಷನ್ ಅಲ್ವಾ? ನೆಕ್ಸ್ಟ್, any cavity in a conductor remains shielded from outside electric influence. This is known as ಏನಂತಾರೆ ಅಂತ dielectric strength, equipotential surface, electrostatic shielding, all of the above. ಹಾಗಾದ್ರೆ electrostatic shielding ಅಂತ ಹೇಳ್ತಾರೆ. ಓಕೆ, so two conductors separated by an insulator is called. ಇದು ಡೆಫಿನೇಷನ್. ಸೊ ಕೆಪಾಸಿಟರ್, ಸೆಮಿಕಂಡಕ್ಟರ್, ರೆಸಿಸ್ಟರ್. ಸೊ ಇದು ಕೆಪಾಸಿಟರ್ನ ಡೆಫಿನೇಷನ್. ನೆಕ್ಸ್ಟ್, ಆಂಗಲ್ ಬಿಟ್ವೀನ್ equipotential surface and line of force. equipotential surface and line of force ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ ಅಲ್ವಾ? ಓಕೆ. ನೆಕ್ಸ್ಟ್, ದ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಇಸ್ ಇನ್ ದ ಫಾರ್ಮ್ ಆಫ್ ಯಾವ ಟೈಪ್ ಅಲ್ಲಿ ಇರುತ್ತೆ? ಕೆಪಾಸಿಟರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ನೆನಪಾಗುತ್ತಾ? ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಓಕೆ. ನೆಕ್ಸ್ಟ್, electric potential at a point x from the center inside a conducting sphere of radius r and carrying a charge q is q ಚಾರ್ಜ್ ಇದೆ. ಪೊಟೆನ್ಷಿಯಲ್ ಎಲ್ಲಿ ಕೇಳ್ತಾ ಇದ್ದಾರೆ ಗೊತ್ತಾ ಅವರು? at a point x from the center inside a conducting sphere ಅಂತ ಹೇಳ್ತಾರೆ. ಸ್ಪಿಯರ್ನ ಒಳಗಡೆ ಅಂತೆ ಅಲ್ವಾ? ಹೆಂಗೆ ಕೇಳಿದ್ರು ನಿಮ್ಗೆ ಗೊತ್ತಾಗುತ್ತೆ. ಸ್ಪಿಯರ್ನ ಒಳಗಡೆ ನೋ ವರ್ಕ್ ಡನ್, ಫೀಲ್ಡ್ ಇಸ್ 0. ಹಾಗಾಗಿ ಆನ್ಸರ್ ಯಾವ್ದಾಯ್ತು? ಸ್ಪೇಸ್ ವರೆಗೆ ಏನು ವರ್ಕ್ ಮಾಡಿದ್ರಿ ಅದೇ ಆನ್ಸರ್ ಆಗುತ್ತೆ. ಸೊ ದಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್. Next, which of the following quantities do not depend on the choice of zero potential or zero potential energy? ಹೀಗೆ zero potential at ಇನ್ಫಿನಿಟಿ ಅಥವಾ ಏನೋ ಒಂದು ನಾವು ಜೀರೋ ಅಂತ ತಗೋತೀವಲ್ಲ, ಅದ್ರ ಅವಶ್ಯಕತೆ ಎಲ್ಲಿ ಬೀಳೋದಿಲ್ಲ ಅಂತ ಕೇಳಿ. ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಹೇಳುವಾಗ ನಾವು ಪೊಟೆನ್ಷಿಯಲ್ ಎಟ್ ಇನ್ಫಿನಿಟಿ ಜೀರೋ ಅಂತೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ನೋಡಿ, ಇದು ನೋಡಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಹೇಳ್ಬೇಕಂದ್ರೆ ನಮ್ಗೆ ಅಲ್ಲಿ ಜೀರೋದ ಅವಶ್ಯಕತೆ ಇಲ್ಲ, ಓನ್ಲಿ ಡಿಫರೆನ್ಸ್ ಅನ್ನ ನೋಡ್ತಾ ಇರ್ತೀವಿ. ದಟ್ಸ್ ಆಲ್. Next, a unit charge moves on a equipotential surface from a point A to point B. equipotential surface ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಇಷ್ಟೆಲ್ಲ ಕೊಟ್ಟಿರ್ತೀವಿ. VA ಮೈನಸ್ VB ಪಾಸಿಟಿವ್ ಆಗುತ್ತಾ, ನೆಗೆಟಿವ್ ಆಗುತ್ತಾ, ಜೀರೋ ಆಗುತ್ತಾ? ಸೊ ಯೂಶಲಿ ದರ್ ಇಸ್ ನೋ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆನ್ equipotential surface. ಹಾಗಾಗಿ ಜೀರೋ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ. An equipotential surface is that surface, equipotential ಏನಂತೀವಿ ನೋಡೋಣ, on which each and every point has the same potential. It has ನೆಗೆಟಿವ್ ಪೊಟೆನ್ಷಿಯಲ್, ವಿಚ್ ಆಸ್ ಪಾಸಿಟಿವ್, ವಿಚ್ ಆಸ್ ಜೀರೋ, ಯಾವುದೂ ಅಲ್ಲ, ಸೇಮ್ ಪೊಟೆನ್ಷಿಯಲ್ ಇರೋ ಅಲ್ವಾ? ಓಕೆ. ನೆಕ್ಸ್ಟ್, ಇಫ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಇಸ್ ಟೇಕನ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಓವರ್ ಆನ್ equipotential ಸರ್ಫೇಸ್, ದೆನ್ ಅಂದ್ರೆ ಕಾನ್ಸೆಪ್ಟ್ ಒಂದೇ ಇರುತ್ತೆ, ಸೆಂಟೆನ್ಸ್ಗಳು ಬೇರೆ ಆಗ್ತವೆ. ವರ್ಕ್ ಈಸ್ ಡನ್ ಆನ್ ದ ಚಾರ್ಜ್, ವರ್ಕ್ ಈಸ್ ಡನ್ ಬೈ ದ ಚಾರ್ಜ್, ವರ್ಕ್ ಡನ್ ಕಾನ್ಸ್ಟೆಂಟ್, ನೋ ವರ್ಕ್ ಇಸ್ ಡನ್. ಏನ್ ಹೇಳ್ತೀರಿ? ನೋ ವರ್ಕ್ ಇಸ್ ಡನ್. equipotential ಸರ್ಫೇಸ್ ಅಲ್ವಾ ಅದು? ಓಕೆ. The maximum electric field that a dielectric medium can withstand without breakdown is called, it's ಏನಂತೀವಿ? 1 ಮಾರ್ಕ್ ಇವು ಕೇಳ್ತಾ ಇದ್ರಿ ಇದನ್ನ. ಅದಕ್ಕೆ ನಾವು ಪರ್ಮಿಟಿವಿಟಿ ಅಲ್ಲ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಲ್ಲ, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ 2 ಚಾರ್ಜಸ್ ಇಸ್ ನೆಗೆಟಿವ್ ವೆನ್. ಯಾವಾಗ ನೆಗೆಟಿವ್ ಆಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್ ಒಂದ್ಸಲ ನೆನಪು ಮಾಡ್ತೀವಿ. ಏನು ಮಾಡ್ತೀವಿ ನಾವು? U is equal to 1/4 not Q1 Q2 by R12 Q1 Q2 ಮಲ್ಟಿಫ್ಲೈ ಮಾಡ್ತೀವಿ ಅಲ್ವಾ? ಸ್ಕೇಲರ್ ಕ್ವಾಂಟಿಟಿ. ಬಟ್ ಅದರ ಚಾರ್ಜ್ ಪಾಸಿಟಿವ್ ಇದ್ರೆ, ನೆಗೆಟಿವ್ ಇದ್ರೆ ಅದ್ರ ಪ್ರಕಾರನೇ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಯಾವಾಗ ಅದು ನೆಗೆಟಿವ್ ಆಗ್ಬೋದು? ಸಿಂಪಲ್ ಅಲ್ವಾ? both ಚಾರ್ಜಸ್ ಆರ್ ನೆಗೆಟಿವ್ ಆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಒನ್ ಚಾರ್ಜ್ ಇಸ್ ಪಾಸಿಟಿವ್ ಅಂಡ್ ಅದರ್ ಇಸ್ ನೆಗೆಟಿವ್. ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಆನ್ ದ equatorial ಲೈನ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಏನಾಗಿರ್ಬೋದು? ಎಲೆಕ್ಟ್ರಿಕ್ ಡೈಪೋಲ್ ನ ಏನ್ ಕೇಳ್ತಾರೆ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಆನ್ ದ ಇಕ್ವಿಟೋರಿಯಲ್ ಲೈನ್. ಇಕ್ವಿಟೋರಿಯಲ್ ಲೈನ್ ಅಂದ್ರೆ ಸೆಂಟರ್ ಲೈನ್, ಡೈಪೋಲ್ ನ ಸೆಂಟರ್ ಪಾಯಿಂಟ್. ಡೈಪೋಲ್ ನ ಸೆಂಟರ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಜೀರೋ ಆಗಲೇಬೇಕು. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಡಿಸ್ಟೆನ್ಸ್, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಡಿಸ್ಟೆನ್ಸ್, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್, ನನ್ ಆಫ್ ದಿಸ್. ಕೊಡ್ಲೇ ಇಲ್ಲ ಅವ್ರು ಇದರಲ್ಲಿ ಜೀರೋ ಅಂತ. ನನ್ ಆಫ್ ದಿಸ್. ಇಷ್ಟು ಕರೆಕ್ಟ್ ಗೊತ್ತಿದ್ರೆ ಎಲ್ಲ ನಾವು ನನ್ ಆಫ್ ದಿಸ್, ಆಲ್ ಆಫ್ ದಿಸ್ ಎಲ್ಲವೂ ಸರಿ ಇರಬಹುದು. 4ನೇ ಆಪ್ಷನ್ಸ್ ಅಂತ ಮಾತಾಡೋದು ಸುಳ್ಳು ಅಂತ ಅಲ್ಲ. ನೆಕ್ಸ್ಟ್, a hollow metal sphere of radius 5 cm is charged such that the potential on its surface is 10 volt. The potential at a distance of 2 cm from the center of the sphere. ನೋಡಿ, ಸೇಮ್ ಕಾನ್ಸೆಪ್ಟ್. ಅದ್ರ ಒಳಗಡೆ ಕೇಳ್ತಾ ಇದ್ದಾರೆ, ಮೆಟಲ್ ಸ್ಪಿಯರ್ ನ ಒಳಗಡೆಗೆ
ಬಟ್ ಒಳಗಡೆ ನೋ ವರ್ಕ್ ಡನ್, ಬಟ್ ಎಲ್ಲಿವರೆಗೆ ಅದ್ರ ಸರ್ಫೇಸ್ ವರೆಗೆ ನಾವು ಕೆಲಸ ಮಾಡಿದ್ವಿ. ಹಾಗಾಗಿ ಆನ್ಸರ್ ಏನಾಗಿರುತ್ತೆ? 5 ಸೆಂಟಿಮೀಟರ್ ರೇಡಿಯಸ್ ಇರುವಂತದ್ರಲ್ಲಿ 10 ವೋಲ್ಟ್ ಇದೆ ಅಂತೆ. ಹಾಗಾದ್ರೆ ಸರ್ಫೇಸ್ ಅಲ್ಲಿ ಎಷ್ಟಿದೆಯೋ ಅಷ್ಟೇ ಒಳಗಡೆನೂ ಅಷ್ಟೇ ಇರುತ್ತೆ. 10 ವೋಲ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಆನ್ ಡಿಕ್ರೀಸಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟನ್ಸ್ ಏನ್ ಮಾಡ್ತಾರೆ? ಡಿಕ್ರೀಸಿಂಗ್ ದ ಡಿಸ್ಟೆನ್ಸ್, ಸ್ಮಾಲ್ ಡಿ ಅನ್ನ ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, ವೆನ್ ಏರ್ ಇನ್ ಕೆಪಾಸಿಟರ್ ಇಸ್ ರಿಪ್ಲೇಸ್ಡ್ ಬೈ ಎ ಮೀಡಿಯಂ ಆಫ್ ಡೈಎಲೆಕ್ಟ್ರಿಕ್, ದ ಕೆಪಾಸಿಟಿ ಏನಾಗುತ್ತೆ ಅವಾಗ? ಡೈಎಲೆಕ್ಟ್ರಿಕ್ ನ್ಯೂಮರೇಟರ್ ಅಲ್ಲಿ ಇದೆ, ಕೆ ಇಂಟು ನಾಟ್ ಎ ಬೈ ಡಿ ಬರುತ್ತೆ. ಆಗ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಬೈ ಕೆ ಟೈಮ್ಸ್ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಆಫ್ ಕೆಪಾಸಿಟಿ ಸಿ ವಿಚ್ ಹ್ಯಾಸ್ ಬೀನ್ ರೇಸ್ಡ್ ಟು ಎ ಪೊಟೆನ್ಷಿಯಲ್ ವಿ ಇಸ್ ಗಿವನ್. ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಗೊತ್ತಿದೆ ಬೇಗ ಅಲ್ವಾ? ಈಸಿ ಇದೆ. ಹಾಫ್ ಸಿ ವಿ ಸ್ಕ್ವೇರ್. ಮತ್ತೆ ಉಳಿದಿದ್ದೆಲ್ಲ ಹಾಫ್ ಸಿ ವಿ, ಅಥವಾ ಸಿ ವಿ ಅಥವಾ ವಿ ಸ್ಕ್ವೇರ್ ಸಿ, ಯಾವುದೂ ಅಲ್ಲ. ಹಾಫ್ ಸಿ ವಿ ಸ್ಕ್ವೇರ್. ಇನ್ನೂ ಬೇರೆ ಇನ್ನೂ 2 ಎಕ್ಸ್ಪ್ರೆಷನ್ ಇದೆ, ಬಟ್ ಅಲ್ಲಿ ಸಿ ಮತ್ತೆ ವಿ ಮಾತ್ರ ತಗೊಂಡಿದ್ದಾರೆ ಅವರು. ಹಾಫ್ ಸಿ ವಿ ಸ್ಕ್ವೇರ್ ಅದು ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಕೆಪಾಸಿಟಿ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕಂಡೆನ್ಸರ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ. ಓಕೆ, ಒಂದು ಮಧ್ಯದಲ್ಲಿ ಒಂದು ಮಾತು, ಇದಿಷ್ಟು ನಾನು ಏನಿದೆ ಟೆಲಿಗ್ರಾಮ್ ಅಲ್ಲಿ PDF ಮಾಡಿ ಹಾಕಿರ್ತೀನಿ, ಅಲ್ಲಿ ನೀವು ಅದನ್ನ ರೆಫರ್ ಮಾಡಿ, ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಕೆಪಾಸಿಟಿ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕಂಡೆನ್ಸರ್ ಅಂದ್ರೆ ಕೆಪಾಸಿಟರ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ. ಹೇಗೆ ಇನ್ಕ್ರೀಸ್ ಮಾಡ್ತೀರಿ? ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್, ಇನ್ಕ್ರೀಸಿಂಗ್ ದ ಥಿಕ್ನೆಸ್ ಆಫ್ ದ ಪ್ಲೇಟ್ಸ್. ಥಿಕ್ನೆಸ್ ಸಂಬಂಧ ಇಲ್ಲ. ಡಿಕ್ರೀಸಿಂಗ್ ದ ಥಿಕ್ನೆಸ್ ಆಫ್ ದ ಪ್ಲೇಟ್ಸ್ ಅದು ಅಲ್ಲ, ಡಿಕ್ರೀಸಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ನೆಕ್ಸ್ಟ್, equal charges are given to two spheres of different radii. The potential will. Okay, potential expression ನೆನಪು ಮಾಡ್ಕೊಳ್ಳಿ. ಏನದು? V is equal to 1/4 pi epsilon naught Q by R. ಸೊ R ಅನ್ನೋದು ಡಿನಾಮಿನೇಟರ್ ಇದೆ, ಅಂದ್ರೆ ರೇಡಿಯಸ್ ಆಫ್ ದ ಸ್ಪಿಯರ್. ಆ ಡಿನಾಮಿನೇಟರ್ ಸಣ್ಣದಾದ್ರೆ ವ್ಯಾಲ್ಯೂ ದೊಡ್ಡದಾಗುತ್ತೆ. ಹಾಗಾಗಿ ನಮಗೆ ಗೊತ್ತಾಗುತ್ತೆ, ಎರಡೂ ಸೇಮ್ ಚಾರ್ಜ್ ಕೊಟ್ಟಿದ್ರೆ Q ಸೇಮ್ ಇದೆ, ರೇಡಿಯಸ್ ಒಂದ್ರದ್ದು ಸಣ್ಣದಿದೆ, ಒಂದ್ರದ್ದು ದೊಡ್ಡದಿದೆ. ಯಾವ್ದು ರೇಡಿಯಸ್ ಸಣ್ಣದಿದೆಯೋ ಅದರಲ್ಲಿ ಏನಾಗಿರುತ್ತೆ? ಪೊಟೆನ್ಷಿಯಲ್ ವಿಲ್ ಬಿ ಮೋರ್. ಸೊ ಬಿ ಮೋರ್ ಆನ್ ದ ಸ್ಮಾಲರ್ ಸ್ಪಿಯರ್, ಬಿಗ್ಗರ್ ಸ್ಪಿಯರ್. ಬೋತ್ ಸೇಮ್ ಇರುತ್ತೆ. ಸೇಮ್ ಅನ್ಕೋಬೇಡಿ, ಈಕ್ವಲ್ ಚಾರ್ಜ್ ಅಂದ ಮಾತ್ರಕ್ಕೆ ಪೊಟೆನ್ಷಿಯಲ್ ಸೇಮ್ ಆಗಲ್ಲ. ಇಸ್ ಮೋರ್ ಆನ್ ದ ಸ್ಮಾಲರ್ ಸ್ಪಿಯರ್. ಓಕೆ. ನೆಕ್ಸ್ಟ್, ದ ಕೆಪಾಸಿಟಿ ಆಫ್ ಪ್ಯಾರಲಲ್ ಪ್ಲೇಟ್ ಕಂಡೆನ್ಸರ್ ಡಿಪೆಂಡ್ಸ್ ಆನ್. ಕಂಡೆನ್ಸರ್ ಕೆಪಾಸಿಟರ್ ಎರಡು ಒಂದೇ. ಓಕೆ. ದ ಟೈಪ್ ಆಫ್ ದ ಮೆಟಲ್ ಯೂಸ್ಡ್, ದ ಥಿಕ್ನೆಸ್ ಆಫ್ ದ ಪ್ಲೇಟ್ಸ್, ದ ಪೊಟೆನ್ಷಿಯಲ್ ಅಪ್ಲೈಡ್ ಅಕ್ರಾಸ್ ದ ಪ್ಲೇಟ್ಸ್. ನೋಡಿ, ವಿ ಅಪ್ಲೈ ಮಾಡೋದ್ರಿಂದ ಸಿ ಏನು ಚೇಂಜ್ ಆಗಲ್ಲ. ಸೆಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್ ಇದರಲ್ಲಿ ಒಂದು ಕರೆಕ್ಟ್ ಅಂತ ಅನ್ಸುತ್ತೆ. ಓಕೆ, ಉಳಿದ ಯಾವುದು ಕರೆಕ್ಟ್ ಆದ ಆನ್ಸರ್ ಅಲ್ಲ. ನೆಕ್ಸ್ಟ್ ಎಲ್ಲಿಗೆ ಪಾರ್ಟ್ ಅನ್ನು ಕ್ಲೋಸ್ ಮಾಡೋಣ. ಮತ್ತೆ ಒಂದಿಷ್ಟು ಕ್ವಶನ್ಸ್ ಅಟ್ಯಾಚ್ ಮಾಡ್ತೀನಿ ಇದಕ್ಕೆ. ಫಸ್ಟ್ ಒಂದು ರೌಂಡ್ ನಿಮ್ಗೆಲ್ಲ ಚಾಪ್ಟರ್ಸ್ ಕಂಪ್ಲೀಟ್ ಮಾಡೋಣ, ಆಮೇಲೆ ಮತ್ತೆ ಅಡಿಷನಲ್ ಕ್ವಶನ್ಸ್ ಹಾಕ್ತಾ ಹೋಗೋಣ. ಸೊ ಎಕ್ಸಾಮ್ ಒಳಗಡೆ ನಿಮಗೆ ನಾನು ಅಪ್ ಟು ಡೇಟ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.